ಗ್ರೇಟರ್ ಬೆಂಗಳೂರಿನಿಂದ ಮತ್ತೊಂದು ಸುಪ್ರೀಂ ಐಡಿಯಾ ಒಂದು ಬಂದಿದೆ. ಅಮೆರಿಕ ಮಾದರಿಯ ವ್ಯವಸ್ಥೆ ಬೆಂಗಳೂರಿನಲ್ಲಿ ಜಾರಿಗೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ. ಅಮೆರಿಕ ಮಾದರಿಯಲ್ಲಿ ಅನುಪಯುಕ್ತ ವಸ್ತುಗಳ ವಿಲೇವಾರಿಗೆ ತೀರ್ಮಾನ ಎಂದು ಹೇಳಲಾಗ್ತಿದೆ. ಮನೆಯಲ್ಲಿರೋ ಅನುಪಯುಕ್ತ ವಸ್ತುಗಳನ್ನು ವಿಲೇವಾರಿಗೆ ಈ ಕ್ರಮ ಅಮೆರಿಕ ಮಾದರಿಯ ಸೂಪರ್ ಐಡಿಯಾ ಇದು. ಅಮೆರಿಕ ಮಾದರಿಯ ವ್ಯವಸ್ಥೆ ಬೆಂಗಳೂರಿನಲ್ಲಿ ಜಾರಿಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. ಏನದು ತೀರ್ಮಾನ? ಉಪಯುಕ್ತವಲ್ಲದ ಮನೆಯಲ್ಲಿರೋ ಅನುಪಯುಕ್ತ ವಸ್ತುಗಳನ್ನು ವಿಲೇವಾರಿಗೆ ಈ ಕ್ರಮ. ಸಿಲಿಕಾನ್ ಸಿಟಿಯ ಕಸದ ಸಮಸ್ಯೆಗೆ ಮುಕ್ತಿ ನೀಡಲು ಮಾಸ್ಟರ್ ಪ್ಲಾನ್. ಎಲ್ಲೆಂದರಲ್ಲಿ ಬೇಡವಾದ ವಸ್ತುಗಳನ್ನು ಎಸೆಯೋದಕ್ಕೆ ಬ್ರೇಕ್ ಹಾಕಲು ತಯಾರಿ. ಮುರಿದ ಕುರ್ಚಿ, ಹಳೆ ಟಿವಿ, ಹಾಸಿಗೆ, ದಿಂಬು, ಹಳೆ ನೈಟಿ, ಹಳೆ ಫ್ರಾಕು, ಟೇಬಲು, ಸೋಫಾ, ಬಟ್ಟೆ, ಶೂಗಳನ್ನು ಎಲ್ಲೆಂದರಲ್ಲಿ ಎಸೆಯೋದಕ್ಕೆ ಬ್ರೇಕ್ ಹಾಕಲಾಗಿದೆ. ಅನುಪಯುಕ್ತ ವಸ್ತುಗಳನ್ನು ರಾತ್ರೋರಾತ್ರಿ ಎಲ್ಲೆಂದರಲ್ಲಿ ಎಸೆಯೋ ಕ್ರಮ ಇತ್ತು ರಾಜ್ಯದಲ್ಲಿ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ GBA ಅಮೆರಿಕ ಮಾದರಿಯಲ್ಲಿ ಸೂಪರ್ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಮನೆ ಮನೆಗೆ ಹೋಗಿ ಕಲೆಕ್ಟ್ ಮಾಡಲು ಪ್ಲಾನ್ ಮಾಡಿದ ಘನತ್ಯಾಜ್ಯ ಘಟಕ ನವೆಂಬರ್ 1ರಿಂದ ಮೊಬೈಲ್ ಆ್ಯಪ್ ಮೂಲಕ ಈ ಪ್ಲಾನ್ ಜಾರಿಗೆ ತಯಾರಿ ಮಾಡಿಕೊಳ್ಳಲಾಗಿದೆ. ಹೊಸ ಪ್ಲಾನ್ ಜಾರಿ ಮೂಲಕ ಬ್ಲ್ಯಾಕ್ ಸ್ಪಾಟ್ಗಳಿಗೆ ಕಡಿವಾಣ ಹಾಕಲು ಸಿದ್ಧತೆ. ಮನೆಯಲ್ಲಿರೋ ಹಳೆ ದೇವ್ರ ಫೋಟೋನು ಬಿಡಲ್ಲ, ಅದನ್ನು ತಂದು ಎಸೆಯೋದು ಮರದ ಬುಡಕ್ಕೆ. ಕಬಾಟು, ಶೂ, ಕುರ್ಚಿ ರಾತ್ರೋರಾತ್ರಿ ಮಬುಗತ್ಲಲ್ಲಿ ಯಾರು ನಾಗರಿಕರು ನೋಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಎಡಕ್ಕೂ ಬಲಕ್ಕೂ ಒಂದ್ಸತಿ ನೋಡ್ತಾರೆ, ಮೂಲೆಗೆ ಬಂದು ಸುರಿತಾರೆ. ನಗರದ 369 ವಾರ್ಡ್ಗಳಲ್ಲಿ ಯೋಜನೆ ಜಾರಿಗೆ ತೀರ್ಮಾನವನ್ನು ಮಾಡಿಕೊಳ್ಳಲಾಗಿದೆ. ನವೆಂಬರ್ 1ರಿಂದ DCM DK ಶಿವಕುಮಾರ್ರಿಂದ ಆ್ಯಪ್ ಉದ್ಘಾಟನೆ ಕೂಡ ನಡೆಯುತ್ತೆ. GBAನಿಂದ ಮತ್ತೊಂದು ಸೂಪರ್ ಐಡಿಯಾ. ನಿಜಕ್ಕೂ ಇದು ಉತ್ತಮ ನಡೆ, ಉತ್ತಮ ತೀರ್ಮಾನ. ಕಂಡಲ್ಲಿ ಮನೆ ಹಳೆ ಸಾಮಾನು ಬಿಸಾಕೋದು, ಕಂಡಲ್ಲಿ ಗ್ರೇಟರ್ ಬೆಂಗಳೂರು ಇದಕ್ಕೊಂದು ಕಡಿವಾಣ ಹಾಕಲಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಘಟಕಗಳ ಮೇಲೆ ಸ್ಟಾಕಿಸ್ಟು, ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಈ ಥರ ಘಟಕಗಳ ಮೇಲೆ ರೈಡ್ ಮಾಡಿ ಸುಮಾರು 60 ಟನ್ ಪ್ಲಾಸ್ಟಿಕ್ನ ಸೀಸ್ ಮಾಡಿದ್ದೀವಿ. ಇದರಿಂದ 1,70,00,000 ದಂಡ ವಸೂಲು ಮಾಡಿದ್ದೀವಿ. ಇದರಲ್ಲಿ ನಾವು ಸುಮಾರು 35 ಟ್ರ್ಯಾಕ್ಟರ್ನ ಕೊಟ್ಟಿದ್ದೀವಿ. ಈ 35 ಟ್ರ್ಯಾಕ್ಟರ್ಗಳು ರಸ್ತೆ ಬದಿಯಲ್ಲಿ ಬಿದ್ದಿರ್ತಕ್ಕಂಥ ಸೋಫಾ, ಬೆಡ್ಡು, ಕಾಟು, ಕಮೋಡ್ಗಳನ್ನು ಸಂಗ್ರಹಿಸ್ತಾ ಇದ್ದಾವೆ. ಇದುವರೆಗೆ 1,000 ಮೆಟ್ರಿಕ್ ಟನ್ ಅಷ್ಟು ಇಂಥ ವಸ್ತುಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಮಾನ್ಯ ಉಪಮುಖ್ಯಮಂತ್ರಿಗಳು ನನಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಏನಂತಂದರೆ, ಈ ಥರದ ಉಪಯೋಗಿಸದ ಸೋಫಾ ಆಗ್ಬೋದು, ಬೆಡ್ ಆಗ್ಬೋದು, ಕಾಟ್ ಆಗ್ಬೋದು, ಟೆಕ್ಸ್ಟೈಲು, ಸಿಂಕು, ಸ್ಲಿಪ್ಪರು, ಶೂ ಯಾವುದನ್ನು ಇದನ್ನು ಮನೆಯಿಂದ ಕಲೆಕ್ಟ್ ಮಾಡೋಕ್ಕೆ ಒಂದು ನಿರ್ದೇಶನವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ನೀಡಿದ್ದಾರೆ. ನಾವು ವಾರಕ್ಕೆ 1 ಸಾರಿ ಇಂಥ ವಸ್ತುಗಳನ್ನು ಪ್ರತಿ ಮನೆಯಿಂದ ಯಾರ ಮನೆಯಲ್ಲಿ ಈ ಥರ ಅನಗತ್ಯ ಯೂಸ್ ಮಾಡದೇ ಇರ್ತಕ್ಕಂಥ ಬಲ್ಕ್ ವೇಸ್ಟ್ ಇದೆ ಅದನ್ನು ಕಲೆಕ್ಟ್ ಮಾಡ್ತೀವಿ. ಅದಕ್ಕೆ ಈ ವಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಆ್ಯಪನ್ನು ಇನಾಗ್ರೇಟ್ ಮಾಡಿಸ್ತೀವಿ. ನವೆಂಬರ್ 1ನೇ ತಾರೀಕು ಅಥವಾ ಉಪಮುಖ್ಯಮಂತ್ರಿಗಳು ಯಾವ ದಿನಾಂಕವನ್ನು ಸೂಚನೆ ಮಾಡ್ತಾರೆ ಅವತ್ತಿಂದ ವಾರಕ್ಕೆ 1 ದಿವಸ ಪ್ರತಿ ಮನೆಯಿಂದ ಉಪಯೋಗಿಸಿದ ಈ ಥರ ಬಲ್ಕ್ ವೇಸ್ಟ್ಗಳನ್ನು ಸಂಗ್ರಹಣೆ ಮಾಡುವ ಗುರಿಯನ್ನು ಹೊಂದಿದ್ದೇವೆ. ಇದು ಮಾನ್ಯ ಉಪಮುಖ್ಯಮಂತ್ರಿಗಳು ಉಚಿತವಾಗಿ ಸೇವೆಯನ್ನು ಒದಗಿಸಲಿಕ್ಕೆ ಸೂಚನೆಯನ್ನು ನೀಡಿರ್ತಾರೆ. ಸಿಬ್ಬಂದಿಗಳಿಗೆ ಎಕ್ಸ್ಟ್ರಾ ವೆಹಿಕಲ್ನ ಕೊಡ್ತಿದ್ದೀವಿ. ಸಿಬ್ಬಂದಿಗಳಿಗೆ ನಮ್ಮ AGMs, ಮಾರ್ಷಲ್ಲು, JHAಗಳೇ ಮಾಡ್ತಾರೆ. ಸೊ ಅಮೆರಿಕ ಮಾದರಿಯ ಒಂದು ತೀರ್ಮಾನ ರಾಜ್ಯದಲ್ಲಿ ತೆಗೆದುಕೊಂಡ್ರೆ ನಿಜಕ್ಕೂ ಕೂಡ ಹಳೆಯ ವಸ್ತುಗಳು, ಅದರಲ್ಲೂ ಅನುಪಯುಕ್ತ ವಸ್ತುಗಳ ವಿಲೇವಾರಿ ನಡೆಯುತ್ತೆ. ಅದು ಉತ್ತಮ ಬೆಳವಣಿಗೆ. ಕಾರಣ ಅಲ್ಲಲ್ಲಿ ಸಾಕಷ್ಟು ಅನುಪಯುಕ್ತ ವಸ್ತುಗಳು ಕಾಣಸಿಗ್ತಾವೆ, ತುಂಬಿ ತುಳುಕ್ತಾ ಇರುತ್ತೆ. ಯೂಸ್ಲೆಸ್ ಕಸಗಳು, ಅದನ್ನೆಲ್ಲ ವಿಲೇವಾರಿ ಮಾಡೋದಕ್ಕೆ ಈ ಅಮೆರಿಕ ಮಾದರಿಯ ಪ್ಲಾನ್ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಒಂದು ಉತ್ತಮ ವಾತಾವರಣ ಸೃಷ್ಟಿ ಮಾಡುತ್ತೆ ಅನ್ನೋದರಲ್ಲಿ ಸಂದೇಹ ಬೇಡ. ಸೊ ಈಗಾಗಲೇ ಮನೆಯಲ್ಲಿರ್ತಕ್ಕಂತಹ ಅನುಪಯುಕ್ತ ವಸ್ತುಗಳನ್ನು GBA ವಿಲೇವಾರಿ ಮಾಡೋದಕ್ಕೆ ಈ ಒಂದು ಸೂಕ್ತವಾದಂತಹ ಪ್ಲಾನನ್ನು ಮಾಡಿಕೊಂಡಿದೆ. ಸೊ ಈ ಪ್ಲಾನ್ ಎಷ್ಟು ವರ್ಕೌಟ್ ಆಗುತ್ತೆ, ನಿಜಕ್ಕೂ ಕೂಡ ರಾಜ್ಯದ ಜನ
ಇದರಿಂದ ಎಷ್ಟರ ಮಟ್ಟಿಗೆ ಅನುಕೂಲಗಳನ್ನು ಪಡೆದುಕೊಳ್ತಾರೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.